ಸೊಸೆ ಅಂದ್ಮೇಲೆ ವರದಕ್ಷಿಣೆ ಕೊಡ್ಬೇಕಲ್ವಾ? ಅವ್ರು ಯಾವತ್ತೂ ತೀರಿಸ್ತಾರೆ. ಕೊಟ್ಟವ್ರಿಗೂ ಇಸ್ಕೊಳ್ಳೋರ್ಗೂ ಇಲ್ದೇ ಇರೋ ತೊಂದ್ರೆ ನಿನಗೇನುಕೆ? ಹೋದ್ಸಲ ಅತ್ತೆ ಅವ್ರ ಮನೆಗ್ ಹೋಗಿದ್ದಾಗ ಕೊಡ್ತೀನಿ ಅಂತ ಅವ್ರ ಅಪ್ಪನೇ ಹೇಳಿದ್ರು, ಅದನ್ನ ನೆನ್ಪಿಸ್ದೆ. ಸುಮ್ನಿರು, ಅದಕ್ಕೆ ಬರ್ತಿದ್ದಾರೆ. ಬಂದ್ರೆ ಏನಂತೆ? ಅಷ್ಟೊಂದ್ ಗೌರವ ಮರ್ಯಾದೆ ಏನ್ ಅವಶ್ಯಕತೆ ಇಲ್ಲ. ಅವ್ರ ಆಸ್ತಿ ಕೊಟ್ಟಿದ್ರೆ ಆಗ ಯೋಚನೆ ಮಾಡ್ತಿದ್ದೆ ರೆಸ್ಪೆಕ್ಟ್ ಕೊಡ್ಬೇಕೋ ಬೇಡವೋ ಅಂತ. ಈಗ ಅಷ್ಟೆಲ್ಲ ಸೀನ್ ಇಲ್ಲ ಇಲ್ಲಿ. ಅವಳ ಕೈಲಾದ್ರೆ ಮನೆಗ್ ಹೋಗಿ ಆಸ್ತಿ ತಗೊಂಡ್ ಬಾನು. ಈಗೇನಾಯ್ತು? ಯಾವಾಗ್ಲೂ ಆಸ್ತಿ ಬಗ್ಗೆನೆ ಮಾತಾಡ್ತಿರ್ತ್ಯಾ? ನಮ್ಮಪ್ಪ ಕೊಡ್ತೀನಿ ಅಂದ್ರಲ್ವಾ, ಇವಾಗ ಯಾಕೆ ಬಂತು ಆ ಟಾಪಿಕ್ಕು? ನಾನೇನ್ ತಂದಿಲ್ಲ, ಆಲ್ರೆಡಿ ಅತ್ತೆ ಕೇಳ್ಬೇಕು ಅಂತಾನೆ ಹೋಗಿದ್ದಾರೆ. ಅಮ್ಮನಿಗೆ ಹೇಳಿರೋದ್ ನೀನೇ ಅಲ್ವೇನೆ? ನೀನ್ ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ಆಗ ಕೊಡ್ತೀನಿ ಈಗ ಕೊಡ್ತೀನಿ ಅನ್ನೋ ಬದಲು ಕೊಡ್ಬೋದಲ್ವಾ? ಎಕರೆನ ಗುಡಿಗೆ ಗೋಪುರಕ್ಕೆ ದಾನ ಮಾಡಿದ್ರೆ ಸಾಕಾ? ಗುಡಿಯಲ್ಲಿರೋ ದೇವ್ರು ಚೆನ್ನಾಗಿದ್ರೆ ಸಾಕಾ? ಸ್ವಂತ ಮಗಳು ಚೆನ್ನಾಗಿರ್ಬಾರ್ದಾ? ತರೋ ಆಸ್ತಿಯಿಂದಾನೆ ಪ್ರತಿ ಸೊಸೆಗೂ ಅತ್ತೆ ಮನೇಲಿ ರೆಸ್ಪೆಕ್ಟ್ ಸಿಗುತ್ತೆ. ರೆಸ್ಪೆಕ್ಟ್ ಅನ್ನೋದು ಆಸ್ತಿಯಿಂದ ಬರಲ್ಲ, ನಮ್ ವರ್ತನೆಯಿಂದ ಬರುತ್ತೆ. ನಾನಿಲ್ಲಿಗೆ ಈ ಮನೇನ ನಮ್ಮನೆ ಅನ್ಕೊಂಡೇ ಬಂದಿದ್ದೀನಿ. ನನ್ನ ಆಕ್ಸೆಪ್ಟ್ ಮಾಡ್ಬೇಕಾಗಿರೋದು ನನ್ನ ಹಿಂದೆ ಇರೋ ಆಸ್ತಿ ನೋಡಿ ಅಲ್ಲ, ನನ್ ಮನ್ಸನ್ ನೋಡಿ. ಅದು ಅತ್ತೆಗಿಲ್ಲ ಅನ್ನೋ ಮಾತನ್ನ ಪಕ್ಕಕ್ ಬಿಟ್ರೆ ಅವ್ರಿಗಿನ್ನೂ ನೀನು ಪ್ರೇರೇಪಿಸ್ತಾ ಇದ್ಯಾ? ನಿನಗೇನಾದ್ರೂ ಬೇಕಾದ್ರೆ ನೇರವಾಗಿ ಕೇಳ್ಬೇಕೆ ಹೊರತು ಹೀಗೆ ಅತ್ತೆ ಮನೆಗೆ ತವರು ಮನೆಗೆ ಜಗಳ ತಂದಿಡೋ ಕೆಲಸ ಮಾಡಬೇಡ. ಅಮ್ಮ ಸುಮ್ನಿರಮ್ಮ. ವಾರ್ಗಿತ್ತಿರು ಅಂದ್ರೆ ಹೇಗಿರ್ಬೇಕು? ಅಕ್ಕ ತಂಗಿರ್ ತರ ಒಂದಾಗಿರ್ಬೇಕು. ನೀನ್ ಹೇಗೆ ಅಂದ್ರೆ ಇಂಥದ್ನೆಲ್ಲ ಮಾಡಿ ಎಲ್ರಿಗೂ ಟೆನ್ಷನ್ ಮಾಡ್ತಿದ್ಯಾ? ನನಗ್ ಹೇಳೋದಲ್ಲ, ವರದಕ್ಷಿಣೆ ತರದೇ ಇರೋ ನಿಮ್ ಸೊಸೆಗ್ ಹೇಳಿ. ಸಾಕಮ್ಮ ಸುಮ್ನಿರು. ನೀನ್ ಮಾಡಿರೋ ಕೆಲ್ಸಕ್ಕೆ ಪ್ರಮೀಳಾ ರಾಜಾರಾಮ್ ಅವ್ರ ಮನೇಲಿ ಗಲಾಟೆ ಮಾಡಕ್ ಹೋಗಿದ್ದಾಳೆ. ಅಲ್ಲ, ಅವಳು ಏನ್ ಸಮಸ್ಯೆ ಮಾಡ್ತಿದ್ದಾಳೋ ಏನೋ, ಒಂದೇ ಒಂದ್ ಮಾತಿಂದ 2 ಕುಟುಂಬಗಳ ಮಧ್ಯೆ ತಂದಿಟ್ಬಿಟ್ಟಿದ್ಯಾ. ನಿನ್ ಮಾತಲ್ಲಿರೋ ಈ ವಿಷ 2 ಕುಟುಂಬದಲ್ಲಿರೋ ಸಂಬಂಧನ ಸಾಯಿಸ್ಬಿಡುತ್ತೆ. ನಿಮ್ಮನ್ನ ಯಾರು ಕೂಡ ಇಲ್ಲಿ ಕೆಳಮಟ್ಟದಲ್ಲಿ ನೋಡಲ್ಲ. ನಿಮ್ಮನ್ನ ನೀವು ಹೊಗಳ್ಕೊತಾ ಇರ್ತಿರೋ ಇಲ್ಲ ಬಂದಿರೋ ವಿಷಯನ ಮಾತಾಡ್ತಿರೋ? ಕೊಡ್ತೀವಿ, ಅದಕ್ಕೆ ನೀವು ಇಲ್ಲಿವರೆಗೂ ಬರೋ ಅವಶ್ಯಕತೆ ಇಲ್ಲ. ಒಂದು ಫೋನ್ ಮಾಡಿದಿದ್ರೆ ನಾವೇ ಪತ್ರ ತಗೊಂಡು ನಿಮ್ ಮನೆಗೆ ಬರ್ತಿದ್ವಿ. ನೇರವಾಗಿ ಬಂದ್ ಮಾತಾಡಿದ್ರೇನೆ ಕೊಡ್ತಾ ಇಲ್ಲ, ನೀವು ಪತ್ರಗಳು ತಗೊಂಡ್ ಬಂದ್ ಕೊಡ್ತೀರಾ? ಹೇಗ್ ನಂಬೋದು ನಿಮ್ಮನ್ನ? ಅದಕ್ಕೆ ಇವಳನ್ನ ಕರ್ಕೊಂಡ್ ಬಂದಿರೋದು. ನಮ್ಮ ಆಸ್ತಿ ನಮಗ್ ಕೊಡ್ತೀರಾ ಇಲ್ಲ ನಿಮ್ ಮಗಳನ್ನ ನಿಮ್ ಮನೇಲಿ ಇಟ್ಕೋತೀರಾ? ಯೋಚನೆ ಮಾಡಿ ಹೇಳಿ. ಅದಕ್ಕೆ ಅಷ್ಟೊತ್ತು ಆಲೋಚನೆ ಮಾಡೋದೇನಕ್ಕಮ್ಮ? ನಾನು ಈಗಲೇ ಹೇಳ್ತಾ ಇದ್ದೀನಿ, ನನಗೆ 3 ದಿನ ಸಮಯ ಕೊಡು. ನನ್ನ ಮಗಳಿಗೆ ಬರೆದು ಕೊಡ್ತೀನಿ ಅಂತ ಹೇಳಿದ ಆಸ್ತಿನ ಬರೆದು ಕೊಡ್ತೀನಿ. ನಿಜವಾಗ್ಲೂ ಬರ್ಕೊಡ್ತೀರಾ ಅಲ್ವಾ? ಅವ್ರ ಪ್ರಾಣ ಹೋದ್ರೂ ಕೂಡ ಮಾತ್ ತಪ್ಪಲ್ಲ. 3 ದಿನದಲ್ಲಿ ನಮ್ಮ ಆಸ್ತಿ ನಮಗ್ ಸಿಗ್ಲಿಲ್ಲ ಅಂದ್ರೆ ನಿಮ್ ಪ್ರಾಣಕ್ ಪ್ರಾಣ ಆಗಿರೋ ನಿಮ್ ಮಗಳು ನಿಮ್ ಮನೇಲಿ ಇರ್ತಾಳೆ. ರಾಜಿ ಬಗ್ಗೆ ಏನು ತಿಳ್ಕೊಳ್ತೇನೆ ಅವಳಿಗೆ ಬರ್ಬೇಕಾಗಿರೋ ಆಸ್ತಿ ಬಗ್ಗೆ ಯೋಚನೆ ಮಾಡ್ತಿದಾರಂದ್ರೆ ಇದನ್ನೆಲ್ಲ ನೋಡ್ತಿದ್ರೆ ಗೊತ್ತಾಗ್ತಿದೆ. ಪ್ರತಿ ಕುಟುಂಬದಲ್ಲೂ ಕಾಣಿಸುವಂತ ದೊಡ್ಡ ಸಮಸ್ಯೆ ಆಸ್ತಿ. ಮನುಷ್ಯರನ್ನ ಒಂದು ಮಾಡೋದು ಅದೇ, ಬೇರೆ ಮಾಡೋದು ಕೂಡ ಅದೇ. ಮಮತೆನ ಬೆಳೆಸುತ್ತೆ, ಹೊಟ್ಟೆ ಕಿಚ್ಚು ಹುಟ್ಟಿಸುತ್ತೆ. ಆಸ್ತಿ ಬಗ್ಗೆ ಯೋಚನೆ ಮಾಡದೇ ಇರೋ ದಿನ ಬಂದಿದ್ದ ದಿನಾನೇ ಮನಸ್ಸಿಂದ ಬದುಕುವಂತ ಕುಟುಂಬಗಳನ್ನ ನಾವು ನೋಡಕ್ಕಾಗೋದು.
ಏನಮ್ಮ ಕಣ್ ಕಾಣಿಸ್ತಿಲ್ವಾ? ಸೈಡ್ಗೆ ಹೋಗು. ಹೇಳ್ತಾರ ನಿನ್ಗೆ ಕೇಳಿಸ್ತಿಲ್ವಾ? ಸೈಡ್ಗೆ ಹೋಗು. ಶಿಟ್ ಅಂತಿದ್ಯಲ್ಲೇ, ನಾನ್ ನಿನಗ್ ಮೊದ್ಲೇ ಹೇಳಿದ್ದೆ ಇಂಥ ಕೆಟ್ಟ ಕೆಲ್ಸಗಳು ಮಾಡಕ್ ಬಂದ್ರೆ ನಿನಗ್ ಹೀಗೆ ಆಗೋದು ಅಂತ. ಬಾಯ್ ಮುಚ್ಚು. ನಾನ್ ಕ್ಲೀನ್ ಮಾಡೋದಕ್ಕೆ ನೀರ್ ತರ್ತೇನೆ. ಬೇಡ, ಹೇಗ್ ಕ್ಲೀನ್ ಮಾಡ್ಬೇಕೋ ನನಗ್ ಚೆನ್ನಾಗ್ ಗೊತ್ತು. ಏನ್ ಮೇಡಮ್ ಹೇಳಿದ್ರೆ ಕೇಳಿಸ್ತಿಲ್ವಾ? ಸೈಡ್ಗೆ ಹೋಗಿ. ಅಡ್ಡ ಬಂದಿರೋದು ಸೈಡಿಗೆ ಹೋಗೋದಕ್ಕಲ್ಲ. ನೀವೇನ್ ಮಾತಾಡ್ತಿದ್ದೀರಾ ಅಂತ ನಿಮ್ಗೆ ಅರ್ಥ ಆಗ್ತಿದ್ಯಾ? ಹಲೋ, ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿಲ್ವಾ? ಸೈಡ್ಗೆ ಹೋಗಿ. ಏನ್ ಮಾಡ್ತಿದ್ದೀರಾ ಹೇಳಿ ಮೇಡಮ್.